ಒಂದು ಮಳೆಗಾಲದ ರಾತ್ರಿ ಮನೆಯ ದೊಡ್ಡ ಗೇಟ್ ಬಿರುಸಾಗಿ ತೆರೆದು ಹೋಯಿತು. ಅತ್ತೆಯ ಕೋಪದ ಕಣ್ಣುಗಳು ಬೆಂಕಿಯಂತೆ ಉರಿಯುತ್ತಿದ್ದವು. ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಹಿಡಿದುಕೊಂಡಿದ್ದ ಸೊಸೆ ಲಕ್ಷ್ಮಿ ಅಳುತ್ತಾ ನಿಂತಿದ್ದಳು. ಅವಳ ಗಂಡ ಅರವಿಂದ್ ತಲೆ ತಗ್ಗಿಸಿ ನಿಂತಿದ್ದ. ಯಾರೂ ಅವಳ ಪರವಾಗಿ ಒಂದು ಮಾತು ಕೂಡ ಆಡಲಿಲ್ಲ. ಈ ಮನೆಗೆ ನಿನ್ನಂತಹ ಹೆಂಗಸಿಗೆ ಜಾಗ ಇಲ್ಲ, ಈಗಲೇ ಹೊರಟು ಹೋಗು ಎಂದು ಅತ್ತೆ ಗರ್ಜಿಸಿದಳು. ಆ ಮಾತು ಕೇಳಿ ಲಕ್ಷ್ಮಿಯ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯಿತು. ಆದರೆ ಅವಳು ಹೊರಡುವ ಮುನ್ನ ಒಂದೇ ಒಂದು ಮಾತು ಹೇಳಿದಳು. ಇವತ್ತು ನನ್ನನ್ನು ಈ ಮನೆಯಿಂದ ಹೊರಹಾಕುತ್ತಿದ್ದೀರಿ. ಒಂದು ದಿನ ಇದೇ ಮನೆಯ ಬಾಗಿಲು ನನ್ನನ್ನು ಹುಡುಕಿಕೊಂಡು ತೆರೆಯುತ್ತದೆ. ಆಗ ನಾನು ಮರಳಿ ಬರುತ್ತೇನೆ. ಅವಳ ಮಾತು ಕೇಳಿ ಎಲ್ಲರೂ ನಕ್ಕರು. ಆದರೆ ಕೆಲವು ವರ್ಷಗಳ ನಂತರ ಅದೇ ಮನೆಯ ಮುಂದೆ ನಿಂತಿದ್ದ ಐಷಾರಾಮಿ ಕಾರು ಮತ್ತು ಅದರೊಳಗಿಂದ ಇಳಿದ ಮಹಿಳೆಯನ್ನು ನೋಡಿ ಆ ಮನೆಯವರ ಉಸಿರೇ ನಿಂತು ಹೋಗಲಿದೆ ಎಂದು ಆಗ ಯಾರಿಗೂ ಗೊತ್ತಿರಲಿಲ್ಲ. ಮುಂದೆ ಏನಾಗುತ್ತದೆ? ಲಕ್ಷ್ಮಿ ತುಂಬಾ ಸಾಮಾನ್ಯ ಕುಟುಂಬದ ಹುಡುಗಿ. ಅವಳ ತಂದೆ ಶಾಲಾ ಶಿಕ್ಷಕ, ತಾಯಿ ಗೃಹಿಣಿ. ಹಣ ಇರಲಿಲ್ಲ, ಆದರೆ ಸಂಸ್ಕಾರ ಮತ್ತು ಆತ್ಮಗೌರವ ಮಾತ್ರ ತುಂಬಿತ್ತು. ಅರವಿಂದ್ ದೊಡ್ಡ ಉದ್ಯಮಿಯ ಮಗ. ನಗರದಲ್ಲಿ ಅವರ ಕುಟುಂಬಕ್ಕೆ ದೊಡ್ಡ ಹೆಸರು ಇತ್ತು. ಲಕ್ಷ್ಮಿ ಮತ್ತು ಅರವಿಂದ್ ಕಾಲೇಜಿನಲ್ಲಿ ಭೇಟಿಯಾಗಿದ್ದರು. ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಆದರೆ ಅರವಿಂದ್ನ ತಾಯಿ ಸುನಂದಾಗೆ ಈ ಮದುವೆ ಇಷ್ಟವಾಗಿರಲಿಲ್ಲ. ನಮ್ಮ ಮಟ್ಟಕ್ಕೆ ತಕ್ಕ ಹುಡುಗಿ ಸಿಗಲಿಲ್ಲವೇ ಎಂದು ಅವಳು ಆಗಾಗ ಹೇಳುತ್ತಿದ್ದಳು. ಆದರೂ ಅರವಿಂದ್ ಹಠದಿಂದ ಲಕ್ಷ್ಮಿಯನ್ನು ಮದುವೆಯಾದ. ಮದುವೆಯ ಮೊದಲ ಕೆಲವು ತಿಂಗಳು ಚೆನ್ನಾಗಿಯೇ ಸಾಗಿದವು. ಆದರೆ ನಂತರ ಸುನಂದಾಳ ನಿಜವಾದ ಮುಖ ನಿಧಾನವಾಗಿ ಹೊರಬರಲು ಆರಂಭವಾಯಿತು. ಲಕ್ಷ್ಮಿ ಏನು ಮಾಡಿದರೂ ತಪ್ಪು. ಅವಳು ಅಡುಗೆ ಮಾಡಿದರೆ ಉಪ್ಪು ಜಾಸ್ತಿ, ಮನೆ ಸ್ವಚ್ಛ ಮಾಡಿದರೆ ಸರಿಯಾಗಿ ಆಗಿಲ್ಲ, ಹೊಸ ಸೀರೆ ಧರಿಸಿದರೆ ಪ್ರದರ್ಶನ, ಮೌನವಾಗಿದ್ದರೆ ಗರ್ವ, ಮಾತನಾಡಿದರೆ ದುರಹಂಕಾರ. ದಿನದಿಂದ ದಿನಕ್ಕೆ ಅವಳ ಜೀವನ ನರಕವಾಗುತ್ತಿತ್ತು. ಅರವಿಂದ್ ಆರಂಭದಲ್ಲಿ ಅವಳಿಗೆ ಬೆಂಬಲ ನೀಡುತ್ತಿದ್ದ, ಆದರೆ ತಾಯಿಯ ಒತ್ತಡ ನಿಧಾನವಾಗಿ ಅವನನ್ನು ಬದಲಾಯಿಸಿತು. ಒಂದು ದಿನ ಸುನಂದಾ ಮನೆಯಲ್ಲಿದ್ದ ಚಿನ್ನದ ಸರವನ್ನು ಅಡಗಿಸಿಟ್ಟಳು. ನಂತರ ಎಲ್ಲರ ಮುಂದೆ ನಾಟಕ ಆರಂಭವಾಯಿತು. ನನ್ನ ಚಿನ್ನದ ಸರ ಕಾಣುತ್ತಿಲ್ಲ, ಮನೆಯೆಲ್ಲ ಹುಡುಕಲಾಯಿತು. ಕೊನೆಗೆ ಆಶ್ಚರ್ಯಕರವಾಗಿ ಆ ಸರ ಲಕ್ಷ್ಮಿಯ ಬ್ಯಾಗ್ನಲ್ಲಿ ಸಿಕ್ಕಿತು. ಲಕ್ಷ್ಮಿಗೆ ಆಘಾತವಾಯಿತು. ನಾನು ತೆಗೆದುಕೊಂಡಿಲ್ಲ ಎಂದು ಅವಳು ಅಳುತ್ತಾ ಹೇಳಿದಳು. ಆದರೆ ಯಾರೂ ನಂಬಲಿಲ್ಲ, ಅರವಿಂದ್ ಕೂಡ. ಲಕ್ಷ್ಮಿ, ನಾನು ನಿನ್ನನ್ನು ಹೀಗೆ ಊಹಿಸಿರಲಿಲ್ಲ ಎಂದನು. ಆ ಮಾತು ಅವಳ ಹೃದಯವನ್ನು ಚೂರುಚೂರಾಗಿಸಿತು. ತಾನು ನಿರಪರಾಧಿ ಎಂದು ಎಷ್ಟೇ ಹೇಳಿದರೂ ಪ್ರಯೋಜನವಾಗಲಿಲ್ಲ. ಅದೇ ರಾತ್ರಿ ಅವಳನ್ನು ಮನೆಯಿಂದ ಹೊರಹಾಕಲಾಯಿತು. ಹೊರಗೆ ಮಳೆ ಸುರಿಯುತ್ತಿತ್ತು. ಒಳಗೆ ಅವಳ ಜೀವನವೇ ಕುಸಿದು ಬಿದ್ದಿತ್ತು. ಆ ರಾತ್ರಿ ಬಸ್ ನಿಲ್ದಾಣದ ಬೆಂಚ್ ಮೇಲೆ ಕುಳಿತಿದ್ದ ಲಕ್ಷ್ಮಿ ತನ್ನ ಜೀವನ ಮುಗಿದು ಹೋಯಿತು ಎಂದುಕೊಂಡಳು. ಆದರೆ ವಿಧಿ ಅವಳಿಗಾಗಿ ಬೇರೆ ಕತೆ ಬರೆದಿತ್ತು. ಬೆಳಗ್ಗೆ ಒಬ್ಬ ವೃದ್ಧ ವ್ಯಕ್ತಿ ಅವಳ ಬಳಿಗೆ ಬಂದ. ಅವರು ಅವಳ ಕಣ್ಣೀರು ತುಂಬಿದ ಮುಖವನ್ನು ಗಮನಿಸಿದರು. ಮಗಳೇ, ಏನಾಯಿತು ಎಂದು ಕೇಳಿದರು. ಮೊದಲಿಗೆ ಲಕ್ಷ್ಮಿ ಏನೂ ಹೇಳಲಿಲ್ಲ, ಆದರೆ ಅವರ ಕಾಳಜಿಯ ಮಾತು ಅವಳ ಮನಸ್ಸು ಕರಗಿಸಿತು. ಎಲ್ಲವನ್ನೂ ಹೇಳಿಬಿಟ್ಟಳು. ವೃದ್ಧ ಶಾಂತವಾಗಿ ಕೇಳುತ್ತಿದ್ದರು. ಕೊನೆಗೆ ಹೇಳಿದರು, ನೀನು ಸೋತಿಲ್ಲ, ನಿನ್ನ ಜೀವನ ಈಗ ಆರಂಭವಾಗುತ್ತಿದೆ. ಲಕ್ಷ್ಮಿಗೆ ಅವರ ಮಾತು ಅರ್ಥವಾಗಲಿಲ್ಲ. ಆ ವೃದ್ಧರ ಹೆಸರು ಶೇಖರ್. ಅವರು ನಿವೃತ್ತ ಉದ್ಯಮಿ. ತಮ್ಮ ಏಕೈಕ ಮಗಳನ್ನು ಅಪಘಾತದಲ್ಲಿ ಕಳೆದುಕೊಂಡಿದ್ದರು. ಲಕ್ಷ್ಮಿಯಲ್ಲಿ ಅವರಿಗೆ ತಮ್ಮ ಮಗಳ ಮುಖ ಕಾಣಿಸಿತು. ಅವರು ಲಕ್ಷ್ಮಿಗೆ ತಮ್ಮ ಸಂಸ್ಥೆಯಲ್ಲಿ ಕೆಲಸ ಕೊಟ್ಟರು. ಮೊದಲ ದಿನವೇ ಲಕ್ಷ್ಮಿ ನಿರ್ಧಾರ ಮಾಡಿಕೊಂಡಳು. ಇನ್ನು ಮುಂದೆ ಯಾರ ಮುಂದೆಯೂ ಅಳಬಾರದು. ತನ್ನನ್ನು ತಾನು ಸಾಬೀತುಪಡಿಸಬೇಕು. ಅವಳು ಹಗಲು ರಾತ್ರಿ ದುಡಿಯಲು ಆರಂಭಿಸಿದಳು. ಕೆಲಸ ಕಲಿತಳು. ಹೊಸ ಹೊಸ ಕೌಶಲ್ಯಗಳನ್ನು ಗಳಿಸಿದಳು. ಜನರು ಅವಳ ಪ್ರತಿಭೆಯನ್ನು ಗಮನಿಸಲು ಆರಂಭಿಸಿದರು. 1 ವರ್ಷದಲ್ಲಿ ಅವಳು ಸಾಮಾನ್ಯ ಉದ್ಯೋಗಿಯಿಂದ ಮ್ಯಾನೇಜರ್ ಆದಳು. 3 ವರ್ಷಗಳಲ್ಲಿ ಸಂಸ್ಥೆಯ ಪ್ರಮುಖ ವ್ಯಕ್ತಿಯಾಗಿ ಬೆಳೆದಳು. ಖರ್ ಅವರಿಗೆ ಅವಳ ಮೇಲೆ ಅಪಾರ ನಂಬಿಕೆ ಮೂಡಿತು. ಆದರೆ ಒಂದು ದಿನ ಅನಿರೀಕ್ಷಿತ ಘಟನೆ ನಡೆಯಿತು. ಶೇಖರ್ ಅವರಿಗೆ ಹೃದಯಾಘಾತವಾಯಿತು. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದ ಅವರು ಲಕ್ಷ್ಮಿಯ ಕೈ ಹಿಡಿದು ಹೇಳಿದರು, ನನಗೆ ವಾರಸುದಾರರಿಲ್ಲ, ನನ್ನ ಕಂಪನಿಯನ್ನು ನೀನೇ ನೋಡಿಕೊಳ್ಳಬೇಕು. ಲಕ್ಷ್ಮಿಗೆ ಆಘಾತವಾಯಿತು. ಸರ್, ನಾನು ಹೇಗೆ? ನೀನು ಸಾಧ್ಯ ಮಾಡುತ್ತೀಯಾ? ಅದು ಅವರ ಕೊನೆಯ ಮಾತಾಗಿತ್ತು.
ಕೆಲವು ದಿನಗಳ ನಂತರ ಅವರು ನಿಧನರಾದರು. ವಕೀಲರು ಓದಿದ ವಿಲ್ ಕೇಳಿ ಎಲ್ಲರೂ ಬೆಚ್ಚಿಬಿದ್ದರು. ಶೇಖರ್ ತಮ್ಮ ಕಂಪನಿಯ ಬಹುಪಾಲು ಷೇರುಗಳನ್ನು ಲಕ್ಷ್ಮಿಯ ಹೆಸರಿಗೆ ಬರೆದಿದ್ದರು. ಒಂದು ಕ್ಷಣದಲ್ಲಿ ಲಕ್ಷ್ಮಿ ಕೋಟ್ಯಾಧಿಪತಿಯಾದಳು. ಆದರೆ ಅವಳು ಹಣದಿಂದ ಬದಲಾಗಲಿಲ್ಲ. ಇನ್ನಷ್ಟು ವಿನಮ್ರಳಾದಳು. ಇನ್ನಷ್ಟು ಬಲಿಷ್ಠಳಾದಳು. ಅದೇ ಸಮಯದಲ್ಲಿ ಅರವಿಂದ್ನ ಕುಟುಂಬದಲ್ಲಿ ಎಲ್ಲವೂ ಕುಸಿಯಲು ಆರಂಭವಾಯಿತು. ವ್ಯವಹಾರದಲ್ಲಿ ಭಾರೀ ನಷ್ಟ ಉಂಟಾಯಿತು. ತಪ್ಪು ಹೂಡಿಕೆಗಳು ಅವರ ಆಸ್ತಿಯನ್ನು ಕರಗಿಸಿಬಿಟ್ಟವು. ಸಾಲಗಳು ಹೆಚ್ಚಾದವು. ಒಂದರ ಹಿಂದೆ ಒಂದರಂತೆ ಆಸ್ತಿಗಳು ಮಾರಾಟವಾಗತೊಡಗಿದವು. ಸುನಂದಾಳ ಗರ್ವ ಕರಗತೊಡಗಿತು. ಅರವಿಂದ್ ಪ್ರತಿದಿನ ಒತ್ತಡದಲ್ಲಿ ಬದುಕುತ್ತಿದ್ದ. ಆದರೆ ಅವರಿಗೆ ಇನ್ನೂ ಲಕ್ಷ್ಮಿಯ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಒಂದು ದಿನ ನಗರದಲ್ಲಿ ದೊಡ್ಡ ಉದ್ಯಮಿಗಳ ಸಭೆ ನಡೆಯುತ್ತಿತ್ತು. ಅಲ್ಲಿ ಹೊಸ ಹೂಡಿಕೆದಾರರಾಗಿ ಒಬ್ಬ ಮಹಿಳೆ ಬರಲಿದ್ದಾರೆ ಎಂಬ ಸುದ್ದಿ ಹರಡಿತು. ಎಲ್ಲರೂ ಅವರಿಗಾಗಿ ಕಾಯುತ್ತಿದ್ದರು. ಸ್ವಲ್ಪ ಹೊತ್ತಿನ ನಂತರ ಕಪ್ಪು ಬಣ್ಣದ ಐಷಾರಾಮಿ ಕಾರು ಬಂದು ನಿಂತಿತು. ಭದ್ರತಾ ಸಿಬ್ಬಂದಿ ಓಡಿ ಬಾಗಿಲು ತೆರೆದರು. ಒಳಗಿಂದ ಇಳಿದ ಮಹಿಳೆಯನ್ನು ನೋಡಿ ಅರವಿಂದ್ ಕಣ್ಣುಗಳು ದೊಡ್ಡದಾದವು. ಸುನಂದಾಳ ಕೈಯಲ್ಲಿದ್ದ ಫೈಲ್ ಕೆಳಗೆ ಬಿತ್ತು. ಅದು ಲಕ್ಷ್ಮಿ. ಅದೇ ಲಕ್ಷ್ಮಿ. ಒಮ್ಮೆ ತಾವು ಮನೆಯಿಂದ ಹೊರಹಾಕಿದ್ದ ಸೊಸೆ. ಆದರೆ ಈಗ ಅವಳು ಸಂಪೂರ್ಣ ಬದಲಾಗಿದ್ದಳು. ಆತ್ಮವಿಶ್ವಾಸದಿಂದ ನಡೆಯುತ್ತಿದ್ದಳು. ನೂರಾರು ಜನರು ಅವಳಿಗೆ ಗೌರವ ಕೊಡುತ್ತಿದ್ದರು. ಸುನಂದಾಳಿಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ. ಸಭೆ ಆರಂಭವಾಯಿತು. ಲಕ್ಷ್ಮಿ ವೇದಿಕೆಯ ಮೇಲೆ ನಿಂತು ಮಾತನಾಡಲು ಆರಂಭಿಸಿದಳು. ಅವಳ ಮಾತುಗಳಲ್ಲಿ ಸ್ಪಷ್ಟತೆ ಇತ್ತು. ದೂರದೃಷ್ಟಿ ಇತ್ತು. ಎಲ್ಲರೂ ಮಂತ್ರಮುಗ್ಧರಾಗಿ ಕೇಳುತ್ತಿದ್ದರು. ಅರವಿಂದ್ ಮಾತ್ರ ಅವಳನ್ನೇ ನೋಡುತ್ತಿದ್ದ. ತಾನು ಕಳೆದುಕೊಂಡ ಅಮೂಲ್ಯವಾದ ವ್ಯಕ್ತಿ ಯಾರು ಎಂಬುದು ಈಗ ಅವನಿಗೆ ಅರ್ಥವಾಗುತ್ತಿತ್ತು. ಆದರೆ ಕತೆ ಅಲ್ಲೇ ಮುಗಿಯಲಿಲ್ಲ. ಸಭೆಯ ನಂತರ ಅರವಿಂದ್ ಅವಳ ಬಳಿ ಬಂದ. ಲಕ್ಷ್ಮಿ, ನನ್ನನ್ನು ಕ್ಷಮಿಸು. ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ತುಂಬಿತ್ತು. ಲಕ್ಷ್ಮಿ ಕೆಲವು ಕ್ಷಣ ಮೌನವಾಗಿ ನೋಡಿದಳು. ಕ್ಷಮೆ ಕೇಳುವುದು ಸುಲಭ. ಆದರೆ ನಂಬಿಕೆ ಒಡೆದ ಮೇಲೆ ಅದನ್ನು ಮರಳಿ ಕಟ್ಟುವುದು ಕಷ್ಟ. ಅರವಿಂದ್ ತಲೆ ತಗ್ಗಿಸಿದ. ಅದೇ ಸಮಯದಲ್ಲಿ ಇನ್ನೊಂದು ಸತ್ಯ ಹೊರಬರಲಿತ್ತು. ವರ್ಷಗಳ ಹಿಂದೆ ಕಳವಾಗಿತ್ತು ಎಂದು ಹೇಳಿದ್ದ ಚಿನ್ನದ ಸರದ ರಹಸ್ಯ. ಸುನಂದಾಳ ಹಳೆಯ ಕೆಲಸದಾಕೆ ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಸಾಯುವ ಮುನ್ನ ಅವಳು ಒಂದು ಸತ್ಯ ಹೇಳಲು ಬಯಸಿದಳು. ಅವಳು ಸುನಂದಾಳನ್ನು ಭೇಟಿಯಾಗಿ ಹೇಳಿದಳು. ಅಮ್ಮ, ಆ ಸರವನ್ನು ಲಕ್ಷ್ಮಿ ಕದ್ದಿರಲಿಲ್ಲ. ನೀವು ಹೇಳಿದಂತೆ ನಾನು ಅವಳ ಬ್ಯಾಗ್ನಲ್ಲಿ ಇಟ್ಟಿದ್ದೆ. ಸುನಂದಾಳ ಹೃದಯವೇ ನಿಂತಂತಾಯಿತು. ಆ ಸತ್ಯ ವರ್ಷಗಳಿಂದ ಅವಳೊಳಗೆ ಹೂತು ಹೋಗಿತ್ತು. ಆದರೆ ಈಗ ಹೊರಬಂದಿತ್ತು. ಆ ರಾತ್ರಿ ಅವಳು ಮಲಗಲಿಲ್ಲ. ಲಕ್ಷ್ಮಿಯ ಅಳುವ ಮುಖ ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ತಾನು ಮಾಡಿದ ತಪ್ಪಿನ ಭಾರ ಅವಳನ್ನು ಕಾಡತೊಡಗಿತು. ಕೆಲವು ದಿನಗಳ ನಂತರ ಸುನಂದಾ ಸ್ವತಃ ಲಕ್ಷ್ಮಿಯ ಕಚೇರಿಗೆ ಹೋದಳು. ಒಮ್ಮೆ ಸೊಸೆ ಎಂದು ಕರೆಯಲು ಕೂಡ ಇಷ್ಟಪಡದ ಮಹಿಳೆ ಈಗ ಅವಳ ಮುಂದೆ ನಿಂತಿದ್ದಳು. ಸುನಂದಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ನನ್ನನ್ನು ಕ್ಷಮಿಸು ಮಗಳೇ. ಲಕ್ಷ್ಮಿ ಮೌನವಾಗಿ ನೋಡಿದಳು. ನಾನು ನಿನ್ನ ಜೀವನ ಹಾಳು ಮಾಡಿದೆ. ಆ ಕ್ಷಣದಲ್ಲಿ ಲಕ್ಷ್ಮಿಯ ಮನಸ್ಸಿನಲ್ಲಿ ಹಳೆಯ ಗಾಯಗಳು ಎದ್ದವು. ಮಳೆರಾತ್ರಿ, ಹೊರಹಾಕಲ್ಪಟ್ಟ ಕ್ಷಣ, ಅವಮಾನ, ಏಕಾಂತ, ಎಲ್ಲವೂ ನೆನಪಾಯಿತು. ಆದರೆ ಅವಳು ದ್ವೇಷದಿಂದ ಬದುಕಲು ಕಲಿತಿರಲಿಲ್ಲ. ನಿಮ್ಮ ತಪ್ಪು ನನಗೆ ನೋವು ಕೊಟ್ಟಿತು. ಆದರೆ ಅದೇ ನೋವು ನನ್ನನ್ನು ಬಲಿಷ್ಠಳನ್ನಾಗಿ ಮಾಡಿತು. ಸುನಂದ ಜೋರಾಗಿ ಅತ್ತಳು. ಆ ದಿನ ಮೊದಲ ಬಾರಿಗೆ ಅವಳ ಅಹಂಕಾರ ಸಂಪೂರ್ಣ ಒಡೆದುಹೋಯಿತು. ಇದಾದ ಕೆಲವು ತಿಂಗಳುಗಳ ನಂತರ ಅರವಿಂದ್ನ ಕಂಪನಿ ದಿವಾಳಿಯಾಗುವ ಹಂತಕ್ಕೆ ತಲುಪಿತು. ಬ್ಯಾಂಕ್ಗಳು ಒತ್ತಡ ಹಾಕುತ್ತಿದ್ದವು. ಉಳಿಯುವ ದಾರಿ ಇರಲಿಲ್ಲ. ಆ ಸಮಯದಲ್ಲಿ ಒಂದು ಹೂಡಿಕೆದಾರ ಸಂಸ್ಥೆ ಅವರಿಗೆ ಸಹಾಯ ಮಾಡಲು ಮುಂದೆ ಬಂತು. ಒಪ್ಪಂದದ ದಿನ ಅರವಿಂದ್ ಕಚೇರಿಗೆ ಬಂದ. ಅಲ್ಲಿ ಮುಖ್ಯ ಹೂಡಿಕೆದಾರರ ಕುರ್ಚಿಯಲ್ಲಿ ಕುಳಿತಿದ್ದವಳು ಮತ್ತೆ ಲಕ್ಷ್ಮಿಯೇ. ಅವನು ಬೆಚ್ಚಿಬಿದ್ದ. ನೀನು? ಲಕ್ಷ್ಮಿ ನಕ್ಕಳು. ವ್ಯವಹಾರದಲ್ಲಿ ಭಾವನೆಗಿಂತ ಅವಕಾಶ ಮುಖ್ಯ. ಅವಳು ಅವರ ಕಂಪನಿಯನ್ನು ಉಳಿಸಲು ಹೂಡಿಕೆ ಮಾಡಿದ್ದಳು. ಪ್ರತೀಕಾರಕ್ಕಾಗಿ ಅಲ್ಲ, ಅವರ ಪತನವನ್ನು ನೋಡುವುದಕ್ಕಾಗಿ ಅಲ್ಲ. ಒಮ್ಮೆ ತನ್ನ ಕುಟುಂಬವಾಗಿದ್ದವರನ್ನು ಸಂಪೂರ್ಣ ನಾಶವಾಗಲು ಬಿಡಲು ಅವಳ ಮನಸ್ಸು ಒಪ್ಪಲಿಲ್ಲ. ಆ ಕ್ಷಣದಲ್ಲಿ ಅರವಿಂದ್ ಕಣ್ಣೀರು ಹಾಕಿದ. ನಿನ್ನಂತಹ ಹೃದಯವನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ಲಕ್ಷ್ಮಿ ಉತ್ತರಿಸಲಿಲ್ಲ. ಕೆಲವು ತಿಂಗಳುಗಳ ನಂತರ ಸುನಂದಾ ಅನಾರೋಗ್ಯಕ್ಕೆ ಒಳಗಾದಳು. ಆಸ್ಪತ್ರೆಯಲ್ಲಿ ಅವಳನ್ನು ನೋಡಿಕೊಳ್ಳುತ್ತಿದ್ದವಳು ತನ್ನ ಸ್ವಂತ ಮಗನಿಗಿಂತ ಹೆಚ್ಚು ಸಮಯ ಕೊಟ್ಟ ವ್ಯಕ್ತಿ ಯಾರು ಗೊತ್ತಾ? ಲಕ್ಷ್ಮಿ.
ಸುನಂದಾಳ ಕಣ್ಣುಗಳಲ್ಲಿ ಪ್ರತಿದಿನ ಪಶ್ಚಾತ್ತಾಪ ಕಾಣುತ್ತಿತ್ತು. ಒಂದು ದಿನ ಅವಳು ಲಕ್ಷ್ಮಿಯ ಕೈ ಹಿಡಿದು ಹೇಳಿದಳು, ಸೊಸೆಯಾಗಿ ಬಂದಾಗ ನಿನ್ನ ಮೌಲ್ಯ ತಿಳಿಯಲಿಲ್ಲ, ಮಗಳಾಗಿ ಹೋದ ಮೇಲೆ ನಿನ್ನ ಮೌಲ್ಯ ಅರ್ಥವಾಯಿತು. ಆ ಮಾತು ಕೇಳಿ ಲಕ್ಷ್ಮಿಯ ಕಣ್ಣುಗಳು ತೇವವಾದವು. ವರ್ಷಗಳ ಹಿಂದೆ ಒಡೆದು ಹೋಗಿದ್ದ ಸಂಬಂಧ ನಿಧಾನವಾಗಿ ಮತ್ತೆ ಜೋಡಣೆಯಾಗತೊಡಗಿತು. ಆದರೆ ಈ ಬಾರಿ ಅದು ಭಯದ ಮೇಲೆ ಅಲ್ಲ, ಅರ್ಥೈಸಿಕೊಳ್ಳುವಿಕೆಯ ಮೇಲೆ ಕಟ್ಟಲ್ಪಟ್ಟಿತ್ತು. 1 ವರ್ಷದ ನಂತರ ಲಕ್ಷ್ಮಿ ಸ್ಥಾಪಿಸಿದ ಟ್ರಸ್ಟ್ ಮೂಲಕ ನೂರಾರು ಮಹಿಳೆಯರಿಗೆ ಉದ್ಯೋಗ ಸಿಕ್ಕಿತು. ಮನೆಯಿಂದ ಹೊರಹಾಕಲ್ಪಟ್ಟವರು, ಮೋಸಕ್ಕೊಳಗಾದವರು, ಜೀವನದಲ್ಲಿ ಸೋತವರು ಎಂದುಕೊಂಡವರು ಹೊಸ ಬದುಕು ಆರಂಭಿಸಿದರು. ಪ್ರತಿ ಬಾರಿ ಯಾರಾದರೂ ಮಹಿಳೆ ನನ್ನ ಜೀವನ ಮುಗಿದು ಹೋಯಿತು ಎಂದಾಗ ಲಕ್ಷ್ಮಿ ಒಂದೇ ಮಾತು ಹೇಳುತ್ತಿದ್ದಳು, ಜೀವನ ನಿಮ್ಮನ್ನು ಕೆಳಗೆ ತಳ್ಳಿದಾಗ ಅದು ಅಂತ್ಯವಲ್ಲ, ಎತ್ತರಕ್ಕೆ ಏರಲು ಸಿಗುವ ಅವಕಾಶ. ಒಮ್ಮೆ ಮಳೆಯಲ್ಲಿ ಮನೆಯಿಂದ ಹೊರಹಾಕಲ್ಪಟ್ಟ ಆ ಸೊಸೆ ಈಗ ಸಾವಿರಾರು ಜನರಿಗೆ ಆಶಾಕಿರಣವಾಗಿದ್ದಳು. ಅವಳನ್ನು ಅವಮಾನಿಸಿದವರು ಈಗ ಗೌರವದಿಂದ ನೋಡುತ್ತಿದ್ದರು. ಅವಳನ್ನು ತಳ್ಳಿಹಾಕಿದ ಮನೆ ಈಗ ಅವಳ ಆಗಮನಕ್ಕಾಗಿ ಕಾಯುತ್ತಿತ್ತು. ಆದರೆ ಲಕ್ಷ್ಮಿಯ ನಿಜವಾದ ಗೆಲುವು ಕೋಟ್ಯಂತರ ರೂಪಾಯಿಗಳಲ್ಲ, ಅವಳ ನಿಜವಾದ ಗೆಲುವು ತನ್ನನ್ನು ನೋಯಿಸಿದವರ ಮೇಲೂ ದ್ವೇಷ ಬೆಳೆಸದೆ ಬದುಕಿದ ಮನಸ್ಸು. ಯಾಕೆಂದರೆ ಹಣ ಮನುಷ್ಯನನ್ನು ಶ್ರೀಮಂತನನ್ನಾಗಿಸುತ್ತದೆ, ಆದರೆ ಕ್ಷಮೆ ಮಾತ್ರ ಮನುಷ್ಯನನ್ನು ಮಹಾನ್ ವ್ಯಕ್ತಿಯನ್ನಾಗಿಸುತ್ತದೆ. ಆ ದಿನ ಲಕ್ಷ್ಮಿ ಆ ಮನೆಯ ಬಾಗಿಲ ಮುಂದೆ ಮತ್ತೆ ನಿಂತಾಗ ಅವಳು ಪ್ರತೀಕಾರ ತೀರಿಸಿಕೊಳ್ಳಲು ಬಂದಿರಲಿಲ್ಲ, ತನ್ನ ಮೌಲ್ಯವನ್ನು ಜಗತ್ತಿಗೆ ಸಾಬೀತುಪಡಿಸಿ ತಾನು ಕಳೆದುಕೊಂಡ ಮಾನವನ್ನು ಮರಳಿ ಪಡೆಯಲು ಬಂದಿದ್ದಳು. ಮಳೆಯ ಹನಿಗಳು ಮತ್ತೆ ನೆಲದ ಮೇಲೆ ಬೀಳುತ್ತಿದ್ದವು. ಆದರೆ ಈ ಬಾರಿ ಅವಳ ಕಣ್ಣಲ್ಲಿ ಕಣ್ಣೀರು ಇರಲಿಲ್ಲ, ಆತ್ಮವಿಶ್ವಾಸದ ನಗು ಮಾತ್ರ ಇತ್ತು. ಏಕೆಂದರೆ ಒಮ್ಮೆ ಮನೆಯಿಂದ ಹೊರಹಾಕಲ್ಪಟ್ಟ ಸೊಸೆ ಈಗ ತನ್ನ ಕಥೆಯನ್ನು ತಾನೇ ಬರೆದು ಕೋಟ್ಯಾಧಿಪತಿಯಾಗಿ ಮಾತ್ರವಲ್ಲ, ಸಾವಿರಾರು ಹೃದಯಗಳ ರಾಣಿಯಾಗಿ ಮರಳಿದ್ದಳು. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.